ಗ್ರಾಮಾಯಣ ಇದು ದೇವನೂರು ಚಂದ್ರು ಅವರು ನಿರ್ದೇಶಿಸಿರುವಂತಹ ಚಿತ್ರ. ಇನ್ನು ಇದರ ಕಥೆ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿನ ಮುಖ್ಯ ಪಾತ್ರ ಶ್ರೀನಿವಾಸ ಎಕೆಎ ಸೀನಾ. ಅವನಿರೋ ಗ್ರಾಮ ದೇವಪುರ. ಊರಲ್ಲಿ ಸ್ನೇಹಿತರ ಜೊತೆಗೆ ಕಾಲ ಕಳೀತಾ ಹೇಗೋ ಬದುಕ್ತಾ ಇರೋ ಇವನು ಒಂದು ದಿನ ಒಂದು ಹೊಸ ಕೆಲ್ಸಕ್ಕೆ ಕೈ ಹಾಕ್ತಾನೆ. ಸೊ ಅದರಿಂದ ಇಲ್ಲಿ ಏನೇನು ತೊಂದರೆಗಳು ಎದುರಾದ್ವು, ಯಾರ್ಯಾರ ಜೊತೆ ದ್ವೇಷ ಕಟ್ಕೊಂಡ, ಹಾಗೆ ಕಥೆ ಎಲ್ಲಿಗೆ ಬಂದು ನಿಲ್ತು ಅನ್ನೋದನ್ನ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇನ್ನ ಆಕ್ಚುಲಿ ಸಿನಿಮಾ ಹೇಗಿದೆ, ನನಗೇನ್ ವರ್ಕ್ ಆಯ್ತು, ಏನೇನ್ ವರ್ಕ್ ಆಗ್ಲಿಲ್ಲ, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆ ಬರೋದಾದ್ರೆ ಅದು ಈ ಊರಲ್ಲಿದ್ದಂತ ಒಂದಷ್ಟು ಪಾತ್ರಗಳು ಅಂತ ಹೇಳ್ತೀನಿ. ಕ್ಯಾರೆಕ್ಟರ್ ಆರ್ಕ್, ಅದನ್ನ ಹೇಗೆ ಬರ್ದಿದ್ದಾರೆ, ಮೋಟಿವ್ ಏನು, ಇದನ್ನೆಲ್ಲ ಸ್ವಲ್ಪ ಪಕ್ಕಕ್ಕಿಟ್ರೆ ಅವ್ರಗಳಿಗೆ ಕೊಟ್ಟಿರೋ ಇಂಟೆಂಟ್ ಮತ್ತೆ ಆ ಎನರ್ಜಿ ಸಖತ್ತಾಗಿತ್ತು. ಸ್ಪೆಷಲಿ ವಿನಯ್ ರಾಜ್ಕುಮಾರ್ ಅವರು ಹಾಗೆ ಅಪರ್ಣಾ ಅವರು ಸಿನಿಮಾ ಶುರು ಆಗಿ ಕಥೆ ಒಳಗೆ ಇಳಿತಿದ್ದ ಹಾಗೆ ಅರ್ಥ ಮಾಡಿಸ್ಬಿಡ್ತಾರೆ ಇವರಿರೋ ಪ್ರಪಂಚ ವಾಸ್ತವದಲ್ಲಿ ಹೇಗಿದೆ, ಎಷ್ಟು ಇಂಟೆನ್ಸ್ ಆಗಿದೆ ಅಂತ. ಸೊ ಆ ರಾ ಅಂಡ್ ರಸ್ಟಿಕ್ ಎಲಿಮೆಂಟ್ಸ್ ಅಂಡ್ ಅದರ ಟ್ರೀಟ್ಮೆಂಟ್ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಒಂದು 3-4 ಸೀಕ್ವೆನ್ಸಸ್ ಇದೆ ಸಿನಿಮಾದಲ್ಲಿ, ಅದು ಕೂಡ ಕನ್ವೆ ಆಗತ್ತೆ. ಇನ್ನು ಇಂಟರ್ವಲ್ ಬ್ಲಾಕ್, ಅಲ್ಲಿನ ಆಕ್ಷನ್ ಎಪಿಸೋಡ್, ಹಾಗೆ ಸ್ನೇಹಿತರ ಮಧ್ಯೆನೆ ಬರೋ ಒಂದಷ್ಟು ಮನಸ್ತಾಪ, ಅದರ ಹಿಂದೆ ಇರೋ ಕಾರಣ, ಆ ಟೋಟಲ್ ಸೀಕ್ವೆನ್ಸ್ ಮತ್ತೆ ಅಲ್ಲಿದ್ದಂತ ಫೈಟ್ ಒಂದ್ ರೀತಿ ಇಂಟ್ರೆಸ್ಟಿಂಗ್ ಆಗಿತ್ತು ನೋಡೋದಕ್ಕೆ. ಆಲ್ಸೋ ಟ್ರೆಂಡ್ ಆಗಿದ್ದಂತ ಬೆಂಕಿ ಹಾಡು, ಆಕ್ಚುಯಲ್ ಥಿಯೇಟ್ರಿಕಲ್ ಮೂಮೆಂಟ್ ಜೊತೆಗೆ ಅದರ ಹಿಂದೆ ಬರೋ ಒಂದು ಕನ್ವರ್ಸೇಷನಲ್ ಸೀಕ್ವೆನ್ಸ್ ಇಷ್ಟ ಆಯ್ತು. ಇನ್ನು ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬಂದ್ರೆ ಆಲ್ಮೋಸ್ಟ್ ಎಲ್ಲರೂ ತಮ್ಮ ಪಾತ್ರಕ್ಕೆ ತಕ್ಕ ಹಾಗಿದ್ರು ಅಂತಾನೆ ಹೇಳ್ತೀನಿ. ಈಗ ಇದರ ನೆಗೆಟಿವ್ಸ್ ಕಡೆ ಬರೋದಾದ್ರೆ ಆಕ್ಚುಲಿ ಸುಮಾರಿದೆ ಹೇಳೋದಕ್ಕೆ, ಬಟ್ ಮುಖ್ಯವಾಗಿ ಇದರ ರೈಟಿಂಗ್ ಹೆವಿ ಸೂಪರ್ಫಿಷಿಯಲ್ ಆಗಿದೆ. ಹಲವಾರು ವಿಚಾರಗಳನ್ನ ಸೇರಿಸಿ ಬರ್ದಿದ್ದಾರೆ. ಆದ್ರೆ ಪ್ರಾಬ್ಲಮ್ ಅದಲ್ಲ, ಅವುಗಳಿಗೆ ಒಂದು ಪ್ರಾಪರ್ ಕನೆಕ್ಷನ್ ಅಂತ ಇಲ್ಲ. ಎಮೋಷನಲಿ ಒಂದು ಕಡೆನೂ ಒಳ್ಳೆ ಸ್ಟೇಜಿಂಗ್ ಅಂತ ಸಿಗಲ್ಲ. ಒಂದು ಟಾಕಿ ಪೋರ್ಷನ್ ಬರುತ್ತೆ, ನೆಕ್ಸ್ಟ್ ಒಂದು ಫೈಟ್, ಅದರ ನಂತರ ಒಂದು ಡ್ರಾಮಾ, ಅಂಡ್ ಮತ್ತದೇ ಪ್ಯಾಟರ್ನ್ ಅಲ್ಲಿ ರಿಪಿಟೇಟಿವ್ ಆಗಿ ಬರೋ ಸಂದರ್ಭಗಳು, ಇದೆಲ್ಲ ಸಿಕ್ಕಾಪಟ್ಟೆ ರುಟೀನ್ ಆಗೋಯ್ತು. ಈ ನಡುವೆ ಒಳ್ಳೆ ಇಂಟ್ರೆಸ್ಟ್ ಆಗ್ಲಿ ಅಥವಾ ಕನೆಕ್ಷನ್ ಆಗ್ಲಿ ಫೀಲೇ ಆಗಲ್ಲ. ಸ್ಟಾರ್ಟಿಂಗ್ ಒಂದು 10 ನಿಮಿಷ, ಹಾಗೆ ಸೆಕೆಂಡ್ ಹಾಫ್ ಮಧ್ಯದಲ್ಲಿ ಒಂಚೂರು ಹಿಡಿದಿಟ್ಕೊಳ್ಳುತ್ತೆ ಸಿನಿಮಾ. ಬಿಟ್ರೆ ಹಲವು ಭಾಗದಲ್ಲಿ ಡಿಸ್ಕನೆಕ್ಟೆಡ್ ಆಗೇ ಇರ್ತೀವಿ ನಾವುಗಳು. ಇಂಪ್ಯಾಕ್ಟ್ ಅನ್ನೋದಂತೂ ಕಾಣ್ಲೇ ಇಲ್ಲ. ಸೊ ಅಲ್ಲಿ ಇದರ ಸ್ಕ್ರೀನ್ ಪ್ಲೇ ಇನ್ನೂ ಬೆಟರ್ ಆಗಿನೇ ಹ್ಯಾಂಡಲ್ ಮಾಡಬಹುದಾಗಿತ್ತು. ಹಾಗೇನೆ ಹಾಡುಗಳ ವಿಷಯಕ್ಕೆ ಬಂದ್ರೆ ಕಾಂಪೋಸಿಷನ್ ಚೆನ್ನಾಗೇ ಇದೆ, ಆದ್ರೆ ಅವುಗಳ ಪ್ಲೇಸ್ಮೆಂಟ್ ಒಂದ್ ರೀತಿ ರೋಡಲ್ಲಿ ಬರೋ ಹಂಪ್ಗಳ ತರ, ಸ್ಪೀಡ್ ಬ್ರೇಕರ್ ಗಳ ತರ ಸಿಕ್ಕಲ್ಲಿ ಪ್ಲೇಸ್ ಮಾಡಿದ್ದಾರೆ. ಅದು ಅಗೇನ್ ಈ ಕನೆಕ್ಷನ್ ಅನ್ನೋದನ್ನ, ಇಂಪ್ಯಾಕ್ಟ್ ಅನ್ನೋದನ್ನ ಮತ್ತಷ್ಟು ಕಡಿಮೆ ಮಾಡಿದೆ ಓವರ್ ಆಲ್ ಸಿನಿಮಾದಲ್ಲಿ. ಟೋಟಲ್ ಆಗಿ ನನಗೆ ಈ ಸಿನಿಮಾ ಒಂದು ಆವರೇಜ್ ಎಕ್ಸ್ಪೀರಿಯನ್ಸ್ ಕೊಡ್ತು ಅಂತ ಹೇಳ್ತೀನಿ. ಊರಲ್ಲಿರೋ ವಿಷಯ ಚೆನ್ನಾಗಿದೆ, ಆದ್ರೆ ಡೆಲಿವರಿ ಅಷ್ಟು ಸ್ಮೂತ್ ಆಗಿರ್ಲಿಲ್ಲ. ಜೊತೆಗೆ ಕ್ಯಾರೆಕ್ಟರ್ ಗಳಿಗೆ ಕೊಟ್ಟಿರೋ ಇಂಟೆಂಟ್ ಓಕೆ, ಆದ್ರೆ ಬರವಣಿಗೆಯಲ್ಲಿ ಆ ಡೆಪ್ತ್ ಅನ್ನೋದು ಕಾಣ್ಲಿಲ್ಲ. ಎನಿವೇಸ್, ನೀವೇನಾದ್ರೂ ವಿನಯ್ ರಾಜ್ಕುಮಾರ್ ಅವ್ರಿಗೋಸ್ಕರ ಹೋಗ್ತೀರಾ ಅಂದ್ರೆ ಖಂಡಿತ ಹೋಗಿ ನೋಡಿ, ತೊಂದರೆ ಇಲ್ಲ. ಫ್ಯಾಮಿಲಿಗಿಂತ ಸ್ನೇಹಿತರ ಜೊತೆ ಹೋದ್ರೇನೆ ಒಳ್ಳೇದು. ಬಟ್ ಈ ಕಾನ್ಸೆಪ್ಟ್ ನೋಡಿ ಅದಕ್ಕೋಸ್ಕರ ಹೋಗ್ತಾ ಇರೋರು ಹೇಳಿರೋದನ್ನ ಅರ್ಥ ಮಾಡ್ಕೊಂಡು ತಲೆಲಿಟ್ಕೊಂಡು ಅವುಗಳಿಗೆ ಅಡ್ಜಸ್ಟ್ ಆಗ್ತೀರಾ ಅಂದ್ರೆ ನೋಡ್ಬೋದು. ಇನ್ನ ಉಳಿದವ್ರಿಗೆ ನಿಮ್ಮಿಷ್ಟ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ಸ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.